ವಾಕಿಂಗ್ ಹೋಗ್ಬೋದ ನಾನು? ಹೋಗಿ Friends ವಾಕ್ ಗಳು- ಹೋಗಿ ಏನು ತಿನ್ನಲ್ಲ, ಏನು ತಿನ್ಬಾರ್ದು, ಏನು ಕಾಫಿ ಟೀ ತಿನ್ನಲ್ಲ. ಕುಡಿಬಾರ್ದು. ಕುಡಿಯಲ್ಲ. ಆಯ್ತಾ? ಈ ಹಾಲು ಕುಡಿಬೇಕು ಅಂತ ಹೇಳಿದ್ದೀರಾ ಅಷ್ಟೇ ತಾನೆ? ಬೇಡ. ಅದಕ್ಕೆ ನಾನು ಮೂಳೆ ಗಟ್ಟಿ ಆಗೋದಕ್ಕೆ ಬೇರೆ ಮೆಡಿಸಿನ್ ಸ್ಟಾರ್ಟ್ ಬೇಡವಾ? ಹಾಲು ಬೇಡವಾ? ಹಾಲಲ್ಲೂ ಕೂಡ ಇವಾಗ ನಿಮ್ಗೆ ಹಾಲು ಇದೆಯಲ್ಲ, ಹ್ಮ್. ಹಾಲಲ್ಲಿ ಇವಾಗ ನಾವು ಬೆಂಗಳೂರು ಹಾಲು ಇದೆಯಲ್ಲ, ಹ್ಮ್. ನಂದಿನಿ ಹಾಲು ಎಕ್ಸೆಟ್ರಾ ಎಕ್ಸೆಟ್ರಾ, ಹ್ಮ್. ಅದು ಎಲ್ಲ ಹಸುಗಳಿಗೆ ಅದು ಫುಡ್ ಆಗ್ತಾರಲ್ಲ ಅದಕ್ಕೆ. ಇವಾಗ ನೀವೇ ನೋಡಿದಿರಿ, ನಿಮ್ಮ ಮನೆ ಎದುರುಗಡೆ ಹಸು ಇದೆಯಲ್ಲ, ಯಾರ ಮನೆಯಲ್ಲಿ ಆಳಿಸಿದ್ದು ಕೊಳಸಿದ್ದು ಎಲ್ಲ ಮಿಕ್ಕಿದ್ದು ಹಾಕ್ತಾರೆ. ಆ ಹುಳ ಬಿದ್ದಿದ್ದು ಅದನ್ನ ತಗೊಂಡ್ ಬಂದ ಸುರಿದು ಹೋಗ್ತಾರೆ. ಹೌದು. ಅದು ಪಾಪ ಅಷ್ಟು ದೊಡ್ಡ ಹಾನಿ ಹೊಟ್ಟೆ ಅದು. ನೀವು ಮಕ್ಕಳದ ಟಾಯ್ಲೆಟ್ ಪೇಪರ್ ಹಾಕೊಂಡು ಹೋಗ್ಬಿಟ್ಟು ಇದ್ ಮಾಡಿದ್ರು ತಿಂತದೆ. ನೀವೇ ನೋಡಿದಿರಿ ಕಸಿನ ತೊಟ್ಟಿಗಳಲ್ಲಿ ಏನೆಲ್ಲ ತಿಂತಿರ್ತದೆ. ಹೌದು. ಮತ್ತೆ ಇನ್ನು ಹೊಟ್ಟೆ ಹಸುವಾದ್ರೆ ಆ ಪೇಪರ್ ಅಂಟಿಸಿರ್ತಾರಲ್ಲ ಗೋಡೆಗೆ, ಆ ಪೇಪರ್ ತಿಂತಿರ್ತದೆ. ಮತ್ತೆ ಈ ಪ್ಲಾಸ್ಟಿಕ್ ತಿಂತಿರ್ತದೆ. ಮತ್ತೆ ಅದಕ್ಕೆ ಅವ್ರ ಮನೆಗಳಲ್ಲಿ ಏನಾಗ್ತಾರೆ ಗೊತ್ತಾ, ಈ ಮೂಟೆಗಳಲ್ಲಿ ಅದಕ್ಕೆ ಫೀಡ್ ಬರುತ್ತೆ, ಆಹಾರ, ಅದನ್ನ ಹಾಕ್ತಾರೆ. ಅದ್ರಲ್ಲಿ ಏನಿದೆ ಅಂದ್ರೆ, ಸೊ ಅದು ಸೈಂಟಿಫಿಕ್ ಆಗಿ ಅದನ್ನ ಪ್ರೂವ್ ಆಗಿದೆ, ಅದರಲ್ಲಿ ಸ್ಟೆರಾಯ್ಡ್ ಇದೆ. ಸ್ಟೆರಾಯ್ಡ್, ಈ ಸ್ಟೆರಾಯ್ಡ್ ಅದನ್ನ ತಿನ್ಸಿದ್ರೆ ಮತ್ತೆ ಅದು ಪ್ಲಾಸ್ಟಿಕ್ ಕೊಳಕು ಗಲೀಜು ಎಲ್ಲ ತಿಂದಾಗ ಅದೇನ್ ಬರ್ತದೆ, ಹಾಲಲ್ಲೂ ಅದೇ ವಿಷ ಬರುದು, ಸ್ಟೆರಾಯ್ಡ್ ಬರುದು. ಅದನ್ನ ನಾವು ಮಕ್ಕಳಿಗೆ, ಇವ್ರು BA ಬೆಂಗಳೂರು ಹೇಳ್ತಾರೆ ಕೇಳಿ ಆಯ್ತಾ, ಇದ್ರ ಮೇಲೆ ರಿಸರ್ಚ್ ಆಗಿದೆ. ಸಿಂಧಿ ಹಸುದು ನಾವೇನು ಇವಾಗ ಜರ್ಸಿ ಹಸು ಅಂತ ಹೇಳ್ತೀವಿ, ಇದು ಮೋಸ್ಟ್ ಡೇಂಜರಸ್ ಹಾಲು. ಮಕ್ಕಳು ಇವಾಗ ಎಲ್ಲರಿಗೂ ಏರ್ ಫಾಲ್ ಆಗ್ತಿರೋದು, ಕೂದಲು ಉದುರ್ತಾ ಇರೋದು, ಥೈರಾಯ್ಡ್ ಬರ್ತಿರೋದು, BP ಶುಗರು, ಈ ತರ ಹಾರ್ಟ್ ಪ್ರಾಬ್ಲಮ್ಸ್ ಇದೆಲ್ಲ ಬರ್ತಿರೋದು ಸಕ್ಕರೆ, ಮೈದಾ, ಗೋಧಿ ಹಾಲು. ಮತ್ತೆ ನೀವು ಹೈಬ್ರಿಡ್ ಕೋಳಿ ತಿಂತಿರಲ್ಲ, ಬಾಯ್ಲರ್ ಕೋಳಿ, ಇದೆಲ್ಲ ನಿಮಗೆ ಒಂದು ನಾಟಿ ಕೋಳಿ ನಾರ್ಮಲ್ ಆಗಿ ಅದು ನೀವು ಕಟ್ ಮಾಡಕ್ ಬರ್ಬೇಕಾದ್ರೆ 6 ತಿಂಗಳು ಬೇಕು, 6 ರಿಂದ 7 ತಿಂಗಳು ಬೇಕು ಒಂದು ನಾಟಿ ಕೋಳಿ. ಇದು ಬರೀ 32 ದಿವಸದಲ್ಲಿ ಇಷ್ಟಪ್ಪ ಇದ್ದಿದ್ದು ಮರಿ ನಿಮ್ಗೆ 2.5 kg 3 kg ತೂಕ ಬರ್ತದೆ. ಓಕೆ, ಹಾಗಾಗಿ ನೀವು ಹಾಲು ಕುಡಿತಿರಲ್ಲ, ಅದು ನೀವು ಹಾಲಲ್ಲ, ಅದು ವಿಷ. ಬೆಂಗಳೂರಲ್ಲಿ ಎಲ್ಲ ತಗೋತಿರೋದು, ಹಳ್ಳಿಗಳಲ್ಲೂ ಕೂಡ ಅದನ್ನೇ. ನಿಮ್ಗೆ ಎಮ್ಮೆ ಹಾಲು ಮತ್ತೆ ನಾಟಿ ಹಸುವಿನ ಹಾಲು ಇದೆಯಲ್ಲ, ಇದು ಅಮೃತಕ್ಕೆ ಸಮ, ಅಮೃತ ಮೀರ್ಸಿದ್ದು. ಅದನ್ನ ನೀವು ಯಾರೇ ತಗೋತಿದ್ರು ನಾನು ಬೇಡ ಅಂತ ಹೇಳೋದಿಲ್ಲ, ಅದನ್ನೇ ಹೇಳ್ತಿರೋದು. ಎಮ್ಮೆ ಹಾಲು, ನಾಟಿ ಹಸುವಿನ ಹಾಲು, A1 ಬಂದು ನಾಟಿ ಹಸುವಿನ ಹಾಲು. ಯಾಕೆಂದ್ರೆ ಅದು ಎಲ್ಲಾ ಕಡೆ ಸಾವಿರಾರು ತರದ ಮೆಡಿಸಿನ್ಸ್ ಪ್ರಾಪರ್ಟಿ ಇರುವಂತಹ ಹುಲ್ಲು ಸೊಪ್ಪು ತಿಂಕ ಬರ್ತದೆ. ಆದ್ರೆ ಎದೆ ಹಾಲು ಕೂಡ ಅಮೃತ ತರನೇ ಇರ್ತದೆ, ಎಲ್ಲಾ ಮೆಡಿಸಿನ್ಸ್ ಪ್ರಾಪರ್ಟಿ ಇರ್ತದೆ. ಆಯ್ತಾ? ಗಿರ್ ಬಗ್ಗೆ ನನಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ. ಗಿರ್ ಹಸು ನೋಡಿದ್ದೀನಿ, ಬಟ್ ಅದ್ರದ್ದು ಅಂದ್ರೆ ಅದು ಗಿರ್ ತಳಿ ಅಲ್ಲೆಲ್ಲಿ ನಿಮ್ಗೆ ರಾಜಸ್ಥಾನ ಆ ಕಡೆ ಇದೆ, ಅಲ್ಲಿ ಅವರು ಫೀಲ್ಡ್ ಅಲ್ಲಿ ಬಿಟ್ಟು ಅದನ್ನ ಮೇಯಿಸ್ತಾರ ಅಥವಾ ಮನೆಯಲ್ಲೇ ಕಟ್ಟಾಕಿ ನೆರಳಲ್ಲಿ ಅದಕ್ಕೆ ಈ ತರದಿನ ಫುಡ್ ಹಾಕ್ತಾರ, ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಬಟ್ ಇಲ್ಲೆಲ್ಲ ತಗೊಂಡ್ ಬರೋರು ಆಶ್ರಮದಲ್ಲೆಲ್ಲ ನಾವು ಗೋಸ್ ಹಾಕ್ತಿವಿ ಅಂತೇಳಿ ಫ್ರಾಡ್ ಮಾಡ್ತಾರಲ್ಲ ಜನಕ್ಕೆ, ಅವರೆಲ್ಲ ಹಾಕೋದು ಸೇಮ್ ಇದೆ ಫುಡ್. ಏನೋ ಸ್ವಲ್ಪ ಹಸಿ ಹುಲ್ಲು, ಒಂಚೂರು ಹಣ್ಣು ಹುಲ್ಲು, ಮತ್ತೆ ಅದಕ್ಕೆ ಮೂಟೆಗಟ್ಟಲೆ ಫೀಡ್ ಅಂತ ಬರ್ತದೆ, ಅದೊಂದು ತೊಂದು ಹಾಕ್ತಾರೆ. ಹಾಗಾಗಿ ಬೂಸ ಅದು ಒಳ್ಳೇದಲ್ಲ. ಅದು ಹಾಗಾಗಿ ನಿಮಗೆ ಈ ಹಾಲನ್ನ ಕುಡಿದ್ರೆ ಒಬೆಸಿಟಿ ಬರ್ತದೆ. ಟೈಮಿಂಗ್ಸ್ ಬರ್ತಿದ್ದೀರಾ ಸರ್? ಎಷ್ಟು ಗಂಟೆಗೆ ಅಂತ? ನೀವು ಬೆಳಗ್ಗೆ, ಇದು ಫಾರ್ ಎಕ್ಸಾಂಪಲ್ ಇದು ನಂಬರ್ 1 ಅಲ್ವಾ, ಬೆಳಗ್ಗೆ ಅಲ್ಲ, ಆ ಟೈಮಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಬೆಳಗ್ಗೆ ನೀವು 6 ಗಂಟೆಗೆ ತಗೋತೀವಿ ಅಂದ್ರೆ 6 ಗಂಟೆಗೆ ತಗೊಂಡ್ಲ ನಾನು ಹೇಳ್ತೇನೆ ನಿಮ್ಗೆ ಅರ್ಥ ಆಗ್ತಿಲ್ಲ. ನೀವು 6 ಗಂಟೆಗೆ ತಗೋತೀನಿ ಅಂದ್ರೆ ಸಾಯಂಕಾಲ 6 ಗಂಟೆಗೆ ತಗೋಬೇಕು. ಇಲ್ಲ ನಾನು 7 ಗಂಟೆಗೆ ತಗೋತೀನಿ ಅಂದ್ರೆ ಸಾಯಂಕಾಲ 7 ಗಂಟೆಗೆ ತಗೋಬೇಕು. ಇಲ್ಲ ನಾನು 8 ಗಂಟೆಗೆ ತಗೋತೀನಿ ಅಂದ್ರೆ 8 ಗಂಟೆಗೆ, 8:30 ತಗೋತೀನಿ ಅಂದ್ರೆ ಸಾಯಂಕಾಲ 8:30 ತಗೋಬೇಕು. ಅದಕ್ಕೆ ಟೈಮ್ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ನಿಮ್ ಟೈಮ್ ನಂಗೆ ಹೆಂಗ್ ಗೊತ್ತಿರ್ತದೆ? ಇಲ್ಲ ನಾನು ಕರೆಕ್ಟ್ ಆಗಿ ಡೈಲಿ ಅದೇ ಟೈಮ್ ತಗೋತೀನಿ, ಬರೀ ಡಾಕ್ಟರ್ ಅಂದ್ರೆ ಬರೀತೀನಿ. ನಾನು ಪಾರ್ಕ್ ಇಂದ ಬರ್ತೀನಿ, 9 ಗಂಟೆ ಆಗುತ್ತೆ. ಆ 9 ಗಂಟೆಗೆ ಬರ್ಕೊಂಡ್ರೆ ಸರ್ ಆಗುತ್ತೆ. 9-9:30 ತಗೊಂಡ್ರೆ ರಾತ್ರಿ ಟೈಮ್ ಆಗೋದಿಲ್ಲ ಅವಾಗ, ರಾತ್ರಿ 9:30 ಆಯ್ತದೆ. ಇನ್ನು ಇದಕ್ಕೆ ಅರ್ಧ ಅವರ್ ಗ್ಯಾಪ್ ಕೊಟ್ರೆ ಅದು 10 ಗಂಟೆ ತಗೋಬೇಕಾಗ್ತದೆ. ಇದನ್ನ ನೀವು 9 ಗಂಟೆ ತಗೋಬೇಕಾದ್ರೆ ಬೆಳಗ್ಗೆ, ಅದನ್ನ 9:30 ತಗೋಬೇಕಾಗ್ತದೆ. ಅಂದ್ರೆ ನೀವು ತಿಂಡಿ ಎಷ್ಟು ತಿನ್ಬೇಕಾಗ್ತದೆ? 10 ಗಂಟೆ ತಿನ್ಬೇಕಾಗ್ತದೆ. ಅದಕ್ಕೆ ನೀವು ಪಾರ್ಕ್ ಹೋಗೋಕ್ಕಿಂತ ಮುಂಚೆ ತಗೊಂಡೋಗಿ ಇದನ್ನ. ಜೀರಿಗೆ ಕಷಾಯ ಬೇಡವಾ? ಏನು ಬೇಡ, ಎಲ್ಲ ಲೇಟ್ ಆಗುತ್ತೆ. ಸ್ಟಾಪ್ ಮಾಡ್ಬಿಡಲ್ಲ ಅದೆಲ್ಲ. ಇದರಲ್ಲೇ 32 ಇಂಗ್ರೀಡಿಯೆಂಟ್ಸ್ ಇದೆ. ಆಯ್ತಾ? ಇದೊಂದು ಕುಡಿದ್ಬಿಟ್ಟು 1/4 ಗಂಟೆ ಬಿಟ್ಟು ಕುಡಿದ್ಬಿಟ್ಟು 1/2 ಗಂಟೆ ಇಲ್ಲ, ಅರ್ಧ ಗಂಟೆ ಅರ್ಧ ಗಂಟೆ ಫಸ್ಟ್ ಅದನ್ನ ಪಾರ್ಕ್ ಹೋಗೋಕ್ಕಿಂತ ಮುಂಚಿತವಾಗಿ ಕುಡಿದ್ಬಿಟ್ಟು
ಅದನ್ನ ಪಾರ್ಕ್ ಇಂದ ಬಂದ್ಮೇಲೆ ಲೇಟ್ ಆಗುತ್ತೆ ಸರ್ ನಾವು ಬರೋದು ಬೇಡ, ಎರಡನ್ನೂ ಒಂದು ಅರ್ಧ ಗಂಟೆ ಡಿಫ್ರೆನ್ಸ್ ಅಲ್ಲಿ ಇದನ್ನ ಒಂದು 8 ಗಂಟೆ ತಗೊಳ್ಳಿ, ಅದನ್ನ 8:30 ತಗೊಳ್ಳಿ, ಎರಡನ್ನು ಕುಡಿದು ಟೈಮ್ ಪಾರ್ಕ್. ಈ ಅಡ್ಜಸ್ಟ್ಮೆಂಟ್ ಮಾಡ್ಕೊಡೋದು ನಿಮ್ ಇಷ್ಟ ಅಮ್ಮ. ಇದನ್ನ ನೀವೇ ನಾನು 6 ಗಂಟೆಗೆ 5:15 ಎದ್ದು ಬಿಡ್ತೀನಿ, 5:15 ಕುಡಿದ್ಬಿಡ್ತೀನಿ ಇದನ್ನ. ಆಮೇಲೆ 6 ಗಂಟೆಗೆ ಸಾಯಂಕಾಲ 5:30 6 ಗಂಟೆಗೆ ಮಾಡ್ಬೇಕು. ಸೇಮ್ ಟೈಮ್ ತಗೋಬೇಕು. ಸೇಮ್ ಸೇಮ್ ಟೈಮ್ ಇನ್ನೊಂದು ಮಾತ್ರೆ ಕೊಡ್ತೀನಿ, ಅದನ್ನ ಅದಾದ ಎರಡನೇದಾದ ಮೂರನೇದು ಇನ್ನೊಂದು ಮಾತ್ರೆ ಕೊಡ್ತೀನಿ, ಅದನ್ನ ಅದಾದ್ಮೇಲೆ ತಗೊಳ್ಳಿ. ಒಂದು ಟೈಮ್ ಅಂತ ಇರ್ಬೇಕು. ಇದು ಊಟ 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 ಯಾವಾಗ ಮಾಡೋದು? ಊಟ ಮೆಡಿಸಿನ್ಸ್ ತಗೊಂಡು ಒಂದು ಅರ್ಧ ಗಂಟೆ 45 ನಿಮಿಷ ಆದ್ಮೇಲೆ ತಗೋಬೇಕು. ಅದು 7:30 ಊಟದಲ್ಲಿ ಹೇಳೋದಲ್ಲ ನೀವು ಶಾಮೆ, ನಾವಣೆ, ಆರ್ಕ, ಊದ್ಲು, ಕೊರಲೆ ಆಯ್ತಾ, ಅದ್ರಲ್ಲಿ ರೊಟ್ಟಿ ಬೇಕಾದ್ರೂ ಮಾಡ್ಕೋಬಹುದು, ಪಡ್ಡು ಮಾಡ್ಕೋಬಹುದು, ದೋಸೆ ಮಾಡ್ಕೋಬಹುದು, ಮುದ್ದೆ ಮಾಡ್ಕೋಬಹುದು, ಉಪ್ಪಿಟ್ಟು ಮಾಡ್ಕೋಬಹುದು, ಪುಲಾವ್ ಮಾಡ್ಕೋಬಹುದು. ರಾಗಿನ ಬರುತ್ತೆ ಸಿರಿಧಾನ್ಯದಾಗೆ. ರಾಗಿ ರಾಗಿ ಇದೆ. ಸಿರಿಧಾನ್ಯ ಅಂತ ಕೇಳಿದ್ರೆ ಕೊಡ್ತಾರೆ ಅಂಗಡಿಗಳಿಗೆ. ಸಿರಿಧಾನ್ಯ ಕೊಡಿ ಅಂದ್ರೆ ನೀವು 1 kg ಶಾಮೆ, 1 kg ನವಣೆ, 1 kg ಆರ್ಕ, 1 kg ಊದ್ಲು, 1 kg ರಾಗಿ, ಅದಷ್ಟನ್ನು ಸಪ್ರೇಟ್ ಆಗಿ 1 kg ಅಥವಾ 2 kg ತಗೊಂಡು ಮಿಲ್ ಮಾಡಿಸಿ ಇಟ್ಕೊಂಡ್ಬಿಟ್ರೆ ಆಯ್ತಾ, ಒಂದು ಅರ್ಧ kg ಹಾಗೆ ಇಟ್ಕೊಂಡು ಇನ್ನು ಅರ್ಧ kg ಮಿಲ್ ಮಾಡಿಸಿ ಇಟ್ಕೊಂಡ್ಬಿಟ್ರೆ ರಾಗಿನಲ್ಲಿ ರಾಗಿ ಗಂಜಿ ಮಾಡ್ಕೋಬಹುದು, ರಾಗಿ ರೊಟ್ಟಿ ಮಾಡ್ಕೋಬಹುದು, ಆಮೇಲೆ ಆಯ್ತಾ ಮುದ್ದೆ ಮಾಡ್ಕೋಬಹುದು, ಮತ್ತೆ ಸಾಮೆನಲ್ಲೂ ಅಷ್ಟೇ, ಮತ್ತೆ ರಾಗಿ ದೋಸೆ ಮಾಡ್ಕೋಬಹುದು, ಸಾಮೆ ನವಣೆ ಹಾಕಿ ಎಲೆ ಹೇಳ್ತಲ್ಲ ಎಲ್ಲದರಲ್ಲೂ ಅಷ್ಟೇ. ನೀವು ಉಪ್ಪಿಟ್ಟು ಮಾಡ್ಕೋಬಹುದು, ಆಯಿಲ್ ಹಾಕ್ತಾನೆ ಕೊಬ್ಬರಿ ಎಣ್ಣೆ ಹಾಕೊಂಡು ಆಯ್ತಾ, ಉಪ್ಪಿಟ್ಟು ಮಾಡ್ಕೋಬಹುದು, ಚಿತ್ರಾನ್ನ ಮಾಡ್ಕೋಬಹುದು, ಪಲಾವ್ ಮಾಡ್ಕೋಬಹುದು, ಅನ್ನ ಮಾಡ್ಕೋಬಹುದು, ದೋಸೆ ಮಾಡ್ಕೋಬಹುದು, ಇಡ್ಲಿ ಮಾಡ್ಕೋಬಹುದು, ಪಡ್ಡು ಮಾಡ್ಕೋಬಹುದು. ನೀವು ಮಾಡ್ಬೋದು. ನಿಮಗೆ ಮಾಡಕ್ ಬರೋದಿಲ್ಲ ಅಂದ್ರೆ ಉದ್ದಿನ ಬೇಳೆ ಬದಲು ಬೇರೆ ಹಾಕೋಬೇಕು. ಹೆಸರು ಬೇಳೆ ಯೂಸ್ ಮಾಡ್ಬೋದು ಮಾಡ್ಬೋದು. ಹೆಸರು ಬೇಳೆ ಮಾಡಿ. ಹೆಸರು ಬೇಳೆ ಬನ್ನಿ. ಉದ್ದಿನ ಬೇಳೆ ಬೇಡ. ಹೆಸರು ಬೇಳೆ ಒಳ್ಳೇದೇ. ಉದ್ದಿನ ಬೇಳೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ, ನಾನು ಎಷ್ಟು ಇಷ್ಟ ಆಗ್ತೀನಿ ಆಯ್ತಾ. ಬೇಡವಾ? ಸೊ ಸ್ವಲ್ಪ ಹಾಕ, ಜಾಸ್ತಿ ಬೇಡ. ಅದ್ರ ಬದಲು ಇವಾಗ ಇವ್ ಹೇಳೋದಲ್ಲ ಹಾಗೆ ಹೆಸರು ಕಾಳು, ಉದ್ದಿನ ಕಾಳು. ಸೊ ಹುರುಳಿ ಕಾಳಲ್ಲಿ ಹೆಂಗ್ ಮಾಡ್ಬೋದು ಗೊತ್ತಾ, ಇದನ್ನ ದೋಸೆ ಮತ್ತೆ ಪಡ್ಡು ಎಲ್ಲ ಹೌದಾ? ದೋಸೆ ಮಾಡಿ ಇಡ್ಲಿ. ಹುರುಳಿ ಕಾಳಲ್ಲಿ ನಾನು ಇಡ್ಲಿ ಮಾಡ್ತೀನಿ, ಸಾಕಾಗಿರ್ತದೆ. ನಮ್ಗಳಿಗೆ ಆಹಾರದ ಕ್ರಮ ಗೊತ್ತಿಲ್ಲ, ನಾವು ಸಾಯ್ತಾ ಇರೋದು ಆಯ್ತಾ. ರಾಗಿ ಯೂಸ್ ಮಾಡಿ, ಹಣ್ಣನ್ನ ಆದಷ್ಟು ಕಂಟ್ರೋಲ್ ಮಾಡಿ. ನಿಮಗೆ ತಿನ್ಲೇಬೇಕು ಅಂದ್ರೆ ಕೆಂಪಕ್ಕಿನೂ ಬೇಡ. ನಾನು ಮಾತಾಡ್ತನಕ ಬಿಡೋದೇ ಇಲ್ಲ. ಕೆಂಪಕ್ಕಿನೂ ಬೇಡವಾ ಅಂದೆ. ಅವ್ರು ಹೇಳ್ತಾರೆ ಅಂತ ಕಡೆ. ನಿಮ್ಗೆ ಕೆಂಪಕ್ಕಿ ಅಂದ್ರೆ ಕಲ್ಲರ್ ಕೆಂಪಲ್ಲ, ಮೇಲ್ಗಡೆ ಒಟ್ಟು ತೆಗೆದಿರಬಾರ್ದು, ಫೈಬರ್ ತೆಗೆದಿರಬಾರ್ದು. ಪಾಲಿಸ್ ಆಗದೆ ಇರುವಂತಹ ಕೆಂಪಕ್ಕಿ ಇದ್ರೆ ಅದೊಂದು 2 kg ತಂದು ಇಟ್ಕೊಂಡ್ರೆ, 1 kg 2 kg ತಂದು ಇಟ್ಕೊಂಡ್ರೆ ನೀವು ಇಡೀ ತಿಂಗಳೆಲ್ಲ ನಿಮ್ಗೆ ಊಟ ಆಯ್ತದೆ, ಹೆಲ್ತಿ ಫುಡ್. ನೀವು ಫಾರ್ ಎಕ್ಸಾಂಪಲ್ ಇಷ್ಟು ದಪ್ಪ ಮುದ್ದೆ ತಿಂತೀರಿ ತೆಳ್ಳಿಗೆ ಅಂತ ಇಟ್ಕೊಂಡು, ಇಷ್ಟು ದಪ್ಪ ಮುದ್ದೆ ತಿಂದ್ರೆ 1 ಟೈಮ್ಗೆ ಇಷ್ಟು ಅದರಲ್ಲಿ ಪಲ್ಯ ಇರಬೇಕು, ಇಷ್ಟು ತರಕಾರಿ ಇರಬೇಕು, ಬೇಕಾದಷ್ಟು. ಒಂದು ಲೋಟ ನೀರು ಕುಡಿದ್ರೆ ನಿಮ್ಗೆ ಶುಗರು ಬರೋದಿಲ್ಲ, BP-ನೂ ಬರೋದಿಲ್ಲ, ಥೈರಾಯ್ಡು ಬರೋದಿಲ್ಲ, ಒಬೆಸಿಟಿನೂ ಬರೋದಿಲ್ಲ ಆಯ್ತಾ. ಇನ್ನೊಂದು ದಿವಸ ಇಷ್ಟು ಅನ್ನ ಮಾಡ್ಕೊಂಡ್ರೆ ಕೆಂಪಕ್ಕಿಲಿ ತಿಟ್ಕೊಂಡು ಇಷ್ಟು ಅನ್ನ ತಿನ್ನಿ, ಇಷ್ಟು ಸೊಪ್ಪಿನ ಪಲ್ಯ ತಿನ್ನಿ, ಬೇಕಾದಷ್ಟು. 2 ಟೈಮ್ ಊಟ ಮಾಡ್ಕೊಳ್ಳಿ, 3 ಟೈಮ್ ತಿನ್ಬೇಡಿ. ಬೆಳಗ್ಗೆ 10 ಗಂಟೆಗೆ ಒಂದು ತಿಂಡಿ ಊಟ ಅಂತ ಮಾಡಿ, ಬ್ರೇಕ್ಫಾಸ್ಟ್ ಗೀಪಾಟ್ ಅಂತಾವೆಲ್ಲ ನಾನು ಹೇಳೋದಿಲ್ಲ, ಅದೆಲ್ಲ ಹಬ್ರಾಡೋದು ಅವ್ರದ್ದು ಬೇಡ ನಮಗೆ. 10 ಗಂಟೆಗೆ ಒಂದು ಊಟ ಹೇಳೋದಲ್ಲ, ತೆಳ್ಳು ಮುದ್ದೆ ಮಾಡ್ಕೊಳ್ಳಿ, ಇಷ್ಟು ದಪ್ಪ ಮುದ್ದೆ, ಇಷ್ಟು ತರಕಾರಿ, ಬೇಕಾದಷ್ಟು ನಿಮ್ಮ ಏಜ್ಗೆ. ಅದು ನಿಮ್ಗೆ ಏನು ಹಾರ್ಡ್ ವರ್ಕ್ ಇಲ್ಲ ಆಯ್ತಾ. ತಿರ್ಗಾ 5 ಗಂಟೆ 6 ಗಂಟೆ ಒಳಗಡೆ ಒಂದು ಊಟ, ಇಷ್ಟು ಕೆಂಪಕ್ಕಿ ಅನ್ನ ಮಾಡ್ಕೊಳ್ಳಿ. ಅನ್ನ ಅದು ಅಂದ್ರೆ ನಾನು ಹೇಳ್ದಲ್ಲ, ನಿಮಗೆ ಸೊಸೈಟಿ ಅಕ್ಕಿ, ಪಾಲಿಸ್ ಆಗಿರೋ ಅಕ್ಕಿ, ಸಣ್ಣ ಅಕ್ಕಿ ಆ ಥರ ತಿನ್ನಬಾರ್ದು. ಅದು ನಿಮಗೆ ಜಾಸ್ತಿ ಶುಗರನ್ನು ಜಾಸ್ತಿ ಮಾಡ್ತದೆ, ಅದರಲ್ಲಿ ಫೈಬರ್ ಇರೋದಿಲ್ಲ, ನಾರಿನಂಶ ಇರೋದಿಲ್ಲ. ಹಾಗಾಗಿ ಶಾಮೇನೋ, ನಾವಣೆನೋ, ಆರ್ಕನೋ, ಉದ್ಲು, ಕೊರ್ಲೆನೋ ಅದನ್ನ ಸ್ವಲ್ಪ ನೆನೆ ಹಾಕ್ಬಿಟ್ಟು ಅದನ್ನ ಇಷ್ಟು ಬೇಯಿಸ್ಕೊಳ್ಳಿ. ಅದ್ರ ಜೊತೆಗೆ ಇಷ್ಟು ತರಕಾರಿ, ಸೊಪ್ಪಿನ ಸಾರನು, ಸೊಪ್ಪು, ಇಷ್ಟು ಸೊಪ್ಪಿನ ಪಲ್ಯನೋ ಮಾಡ್ಕೊಂಡ್ರೆ ನಿಮ್ಗೆ ಯಾವ್ದು ಬೇಕಾ ಕಾಳನ್ನ ಆ್ಯಡ್ ಮಾಡ್ಕೊಂಡು ತಿಂದ್ರೆ ಕಾಯಿ ತೆಂಗಿನಕಾಯಿ ಹಾಕ್ಕೊಬೋದು. ತೆಂಗಿನಕಾಯಿ ಯೂಸ್ ಮಾಡ್ಬೋದು, ಧಾರಾಳ ತೆಂಗಿನಕಾಯಿ ಯೂಸ್ ಮಾಡ್ಬೋದು ಆಯ್ತಾ. ಸೊ ನಿಮಗೆ ಇನ್ನು 40-50 ವರ್ಷ ನಿಮ್ಮ ಆಯಸ್ಸು ಜಾಸ್ತಿ ಆಗ್ತದೆ. ಒಂದು 15-20 kg ವೆಯ್ಟ್ ಕಡಿಮೆ ಆಗೋಗ್ತದೆ ನಾನು ಹೇಳ್ದ ಫಾಲೋ ಮಾಡಿದ್ರೆ. ಅದನ್ನ ಬಿಟ್ಟು ಕಿಟ್ಟಿ ಪಾರ್ಟಿ, ನನಗೆ ಸಮಾಜ, ಅವರು ಇವರು ಅನ್ನ ನಾನು ಮಾಡ್ಕೊಂಡು ಹೇಳಿದ ಫಸ್ಟ್ ಕೇಳಿಸ್ಕೊಬಿಡಿ. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನ್ನ ಧರ್ಮ ನಾನು ಹೇಳ್ತೀನಿ. ನನಗೆ 108 ಜನ ಫ್ರೆಂಡ್ ಅವರೇ, ತಿನ್ನೆ ಈ ಮಂಜುಳ ಹೇಳ್ತಾರಲ್ಲ, ತಿನ್ನಕ್ಕೆ ಏನು ತಿನ್ನೋಕ್ಕಾಗೋದಿಲ್ಲ, ಮತ್ತೆ ಇನ್ಯಾರೋ ಸ್ವೀಟ್ ಕೊಟ್ಟರು, ಇನ್ಯಾರ್ದು ಮೈಲು ಒಂದು ದಿವಸ ಏನಾಗೋದಿಲ್ಲ, ತಿನ್ನು ಪಾನಿಪುರಿ, ಗೋಬಿ ಮಂಚೂರಿ, ನ್ಯೂಡಲ್ಸು, ಫ್ರೈಡ್ ರೈಸು, ಅಲ್ಲೆಲ್ಲ ಪಾರ್ಟಿ ಫಂಕ್ಷನ್ನು, ಕಿಟ್ಟಿ ಪಾರ್ಟಿ,
ಇದೆಲ್ಲ ನಮ್ದು ಅಲ್ಲವೇ ಅಲ್ಲ. ನೀವೆಲ್ಲ ಭಾರತೀಯರು, ಇಂಡಿಯನ್. ಇದು ನಮ್ಮ ಕಲ್ಚರೇ ಅಲ್ಲ, ಯಾರ್ದೋ ವೆಸ್ಟರ್ನ್ ಕಲ್ಚರ್. ನೋಡಿ, ಇವತ್ತು ಮದರ್ ಡೇ. ಮದರ್ ಅಂದ್ರೆ ಒಂದ್ ದಿವಸಕ್ಕೆ ಅಷ್ಟೇ. ಅಮ್ಮ ಎಂತ ಅಮ್ಮ ಅಂದ್ರೆ ಆ ಮಗು ಅದ್ರ ಹೊಟ್ಟೆ ಒಳಗಡೆ ಯಾವಾಗ ಅದು ಹೋಯ್ತೋ, ಜನ್ಮ ಕೊಡ್ತೋ, ಆಯ್ತಾ, ಹಾರ್ಟ್ ಬೀಟ್ ಶುರು ಹೋಯ್ತು, ಅಲ್ಲಿಂದ ಎಂಡ್ ಆಫ್ ದಿ ಡೇ ತನಕನು ಆ ಮಗು ಬದುಕಿರೋ ಕೊನೆ ತನಕನು ಅಮ್ಮನ ವ್ಯಾಲ್ಯೂ ಪ್ರತಿದಿನ ಪ್ರತಿ ಕ್ಷಣ ಇರ್ತದೆ. ಈ ದರಿದ್ರ ಜನಗಳು ಒಂದ್ ದಿವಸ ಮಾತ್ರ ಅಮ್ಮನ ವ್ಯಾಲ್ಯೂ ಕೊಡೋದು, ಇವತ್ತು ಮಾತ್ರ ಅಮ್ಮನ್ ಡೇ. ಎವ್ರಿ ಸೆಕೆಂಡ್ ಕೂಡ ಅಮ್ಮನ್ ಡೇನೆ, ಪ್ರತಿ ಒಂದು ಉಸಿರು ಕೂಡ ಅಮ್ಮನ್ ಡೇನೆ. ಅಮ್ಮನಿಂದೇ ಬಂದಿರೋ ದೇಹ. ಇವ್ರು ಎಂತ ಮುಟ್ಟಾಡ್ರು ಅಂತ ನಮ್ಮ ಇಂಡಿಯಾನ ನೀವು ಲೆಕ್ಕ ಹಾಕೊಳ್ಳಿ. ವರ್ಷಕ್ಕೊಂದ್ಸರಿ ಅಮ್ಮನ ನೆನಪು ಮಾಡ್ಕೊಡೋದು, ಮಿಕ್ಕದಾಗ ಅಮ್ಮನ ಕಾಸಿನ ತೊಟ್ಟಿ ತರ ತಿಳ್ಬಿಡೋದು. ಇಂಥ ದರಿದ್ರ ಕಲ್ಚರ್ ಎಲ್ಲಿಂದ ಬಂದ್ ಗೊತ್ತಾ? ಎಲ್ಲ ವೆಸ್ಟರ್ನ್ ಕಲ್ಚರ್. ಇದು ಹೊರದೇಶದಿಂದ ಬಂದಿರೋದು. ಯಾವುದು? ಬರ್ತ್ಡೇ. ಸೊ ಇವತ್ತು ಡೇಟು 10 ಭಾನುವಾರ ಮೇ 2026. ಇವತ್ತು ಹುಟ್ಟಿದ ಮಕ್ಕಳಿಗೆ ಮುಂದಿನ ವರ್ಷ ಬರ್ತಡೇ ಮಾಡ್ತಾರೆ. ಅದೆಂಗೆ ಆ ವರ್ಷ ಹುಡ್ತದ ಮಗು? ಇವತ್ತಾನೆ ಹುಡ್ತದೆ. ಪ್ರತಿ ವರ್ಷ ಹೆಂಗ ಬರ್ತಡೇ ಆಗ್ತದೆ? ಪ್ರತಿ ವರ್ಷ ಭಾನುವಾರ ಡೇಟ್ 10 ಮೇ ತಿಂಗಳು 2026 ಆಗ್ತದ? ಆಗುದಿಲ್ಲ ತಾನೆ. ಅದ್ ಹೆಂಗ್ ಮತ್ತೆ ಬರ್ತಡೇ ಆಗ್ತದೆ ಪ್ರತಿ ವರ್ಷ? ಒಬ್ಬ ಮನುಷ್ಯನಿಗೆ ಒಂದೇ ದಿನ ಬರ್ತ್ಡೇ, ಹುಟ್ಟು ದಿನ. ಈ ಹುಚ್ಚು ಜನಗಳು ಪ್ರತಿ ವರ್ಷ ಬರ್ತಡೇ ಇಟ್ಕೊಂಡು ಹುಚ್ಚುಚ್ಚಾಗೆ ಅದರಲ್ಲೇನೋ ಸ್ಪೈಸಿ ಚಿಪ್ಸ್ ತಿನ್ನೋದು, ಶುಗರ್ ಬರ್ಸ್ಕೊಳ್ಳೋದು, ಮತ್ತೆ ಡಯಾಬಿಟಿಕ್ BP ಬರ್ಸ್ಕೊಳ್ಳೋದು, ಅದರಲ್ಲಿ ಅವ್ರದ್ದು ಕೆಟ್ಟ ಎಣ್ಣೆಲ್ಲ ಕರ್ದೋದು, ಆಲೂಗೆಡ್ಡೆ ಡೇಂಜರು, ಆಯ್ತಾ, ಅದರಲ್ಲಿ ಮತ್ತೆ ಯಾವ್ದೋ ಕೆಟ್ಟ ಎಣ್ಣೆನೆಲ್ಲ ಕರ್ದಿರ್ತಾರೆ, ಮತ್ತೆ ಅದಕ್ಕೆ ಜಾಸ್ತಿ ಉಪ್ಪು ಹಾಕಿರ್ತಾರೆ. ಅದನ್ನ ತಿನ್ಸೋದು ಜನಕ್ಕೆ ಸಾರಿಗೆ ತಿಂಡಿ. ಅದಾದ್ಮೇಲೆ ಕೇಕು, ಆ ಕೇಕ್ಗೆ ಶುಗರು, ಮತ್ತೆ ಅದಕ್ಕೆ ಕಲ್ಲರು, ಅದು ಕ್ಯಾನ್ಸರ್ ಬರ್ತದೆ, ಡೈಜೆಷನ್ ಚೆನ್ನಾಗಾಗಲ್ಲ, 2ನೇ ರೋಗ ಬರೆಸ್ತಾರೆ, 3ನೇ ರೋಗ ಕೋಕೋ-ಕೋಲಾ. ಅದು ಟಾಯ್ಲೆಟ್ ತೊಳೆದು ನೀವೊಂದು ಕೋಕೋ-ಕೋಲಾಗೆ ಇಷ್ಟಪ್ಪ ಮೂಳೆ ಹಾಕ್ಬಿಟ್ರೆ 2-3 ದಿವಸ ಕರ್ಗೋಯ್ತದೆ, ಮೂಳೆ ಎಲ್ಲ ಡೆನ್ಸಿಟಿ ಕಡಿಮೆ ಆಗೋಗ್ತದೆ, ಮೂಳೆ ಸಾವ್ದೋಗ್ತವೆ. ಇದನ್ನ ಕೊಡೋದು ಅಂದ್ರೆ ನಿಮಗೆ ಅವ್ರ ಬರ್ತಡೇ ನೆಪದಲ್ಲಿ ನಿಮ್ಮನ್ನ ಸಾಯಿಸ್ತಾರೆ ಕರ್ಕೊಂಡೋಗಿ. ಇಂಥ ವರ್ಸ್ಟ್ ಕಲ್ಚರ್ ನಮ್ದು. ಹಾಗಾಗಿ ಅಂತ ಬಿಡಬೇಕು, ಆಯ್ತಾ. ಸೊ ನಾನು ಹೇಳಿಲ್ವಾ, ಸೊಪ್ಪುಗಳು, ಮೊಳಕೆ ಕಾಳುಗಳು, ಎಲ್ಲ ಥರದ ಕಾಳು ತರಕಾರಿಗಳನ್ನ, ಸೊ ನಾನು ಹೇಳದ್ನಲ್ಲ ಆ ಥರ ಆರಾಮಾಗಿ ತಿನ್ನಿ. ಅನ್ನ ತಿನ್ಬೇಕು ಅಂದ್ರೆ ಕೆಂಪಕ್ಕಿದನ್ನ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಹುರುಳಿ ಕಾಳು ಬೇಯಿಸಾರು ತಿನ್ನಿ, ಅಥವಾ ಪಲ್ಯನಾದ್ರೂ ಮಾಡ್ಕೊಳ್ಳಿ, ಅಥವಾ ಹುರುಳಿ ಕಟ್ಟಾರು ಮಾಡ್ಕೊಳ್ಳಿ, ಆಯ್ತಾ. ಬೇಳೆ ಬೇಯಿಸ್ಕೊಳ್ಳಿ, ತೊಗರೆ ಬೇಳೆ ತಗೊಳ್ಳಿ, ಮೊಳಕೆ ಕಟ್ಟಿದ್ದು ಮಾಡ್ಬೋದಾ? ಮೊಳಕೆ ತಗೊಂಡಿದ್ದು ಅದು ತುಂಬಾ ಪ್ರೋಟೀನು, ಅದು ಒಳ್ಳೇದೇ, ತಗೊಳ್ಳಿ. ಈ ತರ ಫಾಲೋ ಮಾಡ್ಕೊಳ್ಳು. ನೀವೇನ್ ಬೇಕಾದ್ರೂ ತಿನ್ನಿ ಅಮ್ಮ. ಈ ತರದನ್ನ ಕಡಲೆಕಾಳು, ಅಲಸಂದೆ ಕಾಳು ಬೇಡ. ಯಾವತ್ತಾದ್ರೂ ಒಂದ್ಸಲ ಉಪಯೋಗಿಸ್ಬೋದು. ನೀವು ಯಾವ್ದೋ ಒಂದು ಫಂಕ್ಷನ್ಗೆ ಹೋಗ್ತೀರಿ, ಅಲ್ಲೇನೋ ಹಸಿರುಕಾಯಿನ ಪದಾರ್ಥ ಮಾಡಿರ್ತಾರೆ, ತಿನ್ನಿ, ಒಂದ್ ದಿವಸ ಏನಾಗೋದಿಲ್ಲ, ಆಯ್ತಾ. ಸೊ ಹಾಗಾಗಿ ಈ ನಮ್ಮ ಏನು ಕೋಟ್ಯಾಂತರ ವರ್ಷಗಳಿಂದ ನಮ್ಮ ಹಿರಿಯವರು ಏನು ಆಹಾರ ಪದ್ಧತಿ ಇಟ್ಕೊಂಡು ಬಂದ್ರು, ಅದೇ ಆಹಾರ ಪದಾರ್ಥಗಳನ್ನ ನಾವು ಇವತ್ತು ಫಾಲೋ ಮಾಡಿದ್ರೆ, ಸೊ ಒಬ್ಬ ಮನುಷ್ಯ ಟೆನ್ಷನ್ನು ಗಿನ್ಸನ್ನು ಆಸ್ತಿ ಪಾಸ್ತಿ ಎಲ್ಲ ಮಾಡೋದು ಹುಚ್ಚುಚ್ಚರಂಗೆ ಆಡೋದ್ಬಿಟ್ಟು ಅರ್ಧಂಬರ್ಧ ಮೈಗೆ ಬಟ್ಟೆ ಹಾಕೊಂಡು ಏನು ತಿನ್ನಬಾರ್ದು ಅದನ್ನ ತಿಂದು, ಏನು ಕುಡಿಬಾರ್ದು ಅದನ್ನ ಕುಡಿದು, ಕಿಟ್ಟಿ ಪಾರ್ಟಿ ಫಂಕ್ಷನ್ನು, ಗೃಹ ಪ್ರವೇಶ, ನೀವು ಯಾವ ಫಂಕ್ಷನ್ನು ಯಾವ ಪಾರ್ಟಿ, ಮತ್ತೆ ಈ ಪ್ಲಾಸ್ಟಿಕ್ ಲೋಟಗಳಲ್ಲಿ ನೀರು ಕುಡಿದು, ಮತ್ತೆ ಅಲ್ಲೆಲ್ಲ ಹೋಗಿ ಇನ್ನೇನೋ ಕುಡಿದು, ಕಾಫಿ ಟೀ 100 ಸರಿ ಕುಡಿದು, ಸೊ ಈ ಥರ ಎಲ್ಲ ಮಾಡಿಕೊಂಡು ಅವರ ಆರೋಗ್ಯನ ಹಾಳು ಮಾಡಿಕೊಂಡು ಬೇಗ ಸ್ವತ್ತೋಗ್ತಾರೆ ಎಲ್ಲ ಮುಗಿದು. ಇದನ್ನು ಫಾಲೋ ಮಾಡಿ, ಆಯ್ತಾ. ನೀವು ಇನ್ನು 20-30 ವರ್ಷ ನೀವು ಹಿಂದಕ್ಕೆ ಬರಲಿಲ್ಲ ಅಂದ್ರೆ ಕೇಳಿ, ಫಾಲೋ ಮಾಡಿದ್ರೆ ಅಥವಾ ಈ ಕಡೆ ಕಿವಿ ಕೇಳಿಸ್ಕೊಂಡು ಈ ಕಡೆ ಅದು ಕಂಪಲ್ಸರಿ ಮೆಡಿಸಿನ್ಸ್ ಕರೆಕ್ಟ್ ತಗೋಬೇಕು, ಆಯ್ತಾ. ಇನ್ನು 3 ತಿಂಗಳು ಬಿಟ್ಟು, ಸೊ ನಾನು ಒಂದ್ಸರಿ BP ಟೆಸ್ಟ್ ಮಾಡ್ತೀನಿ, ಒಂದ್ಸರಿ ಶುಗರ್ ಟೆಸ್ಟ್ ಮಾಡ್ತೀನಿ, ಆಯ್ತಾ. ನಿಮ್ಮ ವೆಯ್ಟನ್ನ ನನ್ನ ಹತ್ರ ತೂಕದ ಮಿಷನ್ ಇದೆ, ಟೆಸ್ಟ್ ಮಾಡ್ತೀನಿ, ನನ್ನ ಹತ್ರ ಎಲ್ಲ ಮಿಷನ್ಗಳಿದೆ, ಟೆಸ್ಟ್ ಮಾಡ್ತೀನಿ. ಆಮೇಲೆ ಹೋಗಿ ಬೇರೆ ಕಡೆ ಮಾಡಿಸಿ, ಆಯ್ತು ಸರ್, ಆಯ್ತಾ. ಅವಾಗ ಸರ್ ಹೇಳಿದ್ದು ಜನ ಸುಳ್ಳು ಅಂತ ಗೊತ್ತಾಗ್ತದೆ. ಬಟ್ ಡಯಟ್ ಮಾತ್ರ ಕಂಪಲ್ಸರಿ ಮಾಡ್ತೀನಿ ಸರ್. ಬಾಯಿ ರುಚಿಗೆ ಬೇಡ. ನಿಮ್ಗೆ ಏನಾದ್ರೂ ಫ್ರಿಜ್ಜಲ್ಲಿ ಇಟ್ಟಿರೋ ಐಟಮ್ ಅನ್ನ ಯೂಸ್ ಮಾಡ್ಬೇಕಂದ್ರೆ ಫ್ರಿಜ್ ಇಂದ ತೆಗೆದು ರೂಮ್ ಟೆಂಪರೇಚರ್ ಬರೋಗಂಟೆ ಇಟ್ಟಿದ್ದು ಆಮೇಲೆ ಯೂಸ್ ಮಾಡಿ. ಅಲ್ಲಿ ಕೋಲ್ಡ್ ಇರ್ತದಲ್ಲ, ಅದ್ರ ಒಳಗಡೆ ಒಂದು ಗ್ಯಾಸ್ ಇದೆ, ಅದು ತುಂಬಾ ವಿಷ. ಅದು ಆ ಗ್ಯಾಸ್ ಇಂದ ನಿಮ್ಗೆ ಅಲ್ಲಿ ಕೋಲ್ಡ್ ತಂಪಾಗೋದು. ಹಾಗಾಗಿ ನೀವು ಏನೋ ಎಮರ್ಜೆನ್ಸಿಗೆ ಯಾವುದೋ ಒಂದು ಅಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀವಿ, ಹಾಳಾಗುತ್ತೆ ಅಂತೀನಿ. ಮತ್ತೆ ರಾತ್ರಿ ಹೊತ್ತು ಮೊಸರನ್ನೆಲ್ಲ ತಿನ್ಬಾರ್ದು, ಆಯಸ್ ಕಡಿಮೆ ಹೋಗ್ತದೆ, ಆಯ್ತಾ. ಸೊ ನೀವು ಮೊಸರನ್ನೆಲ್ಲ ತಿನ್ಬೇಕು ಅಂದ್ರೆ ಮಧ್ಯಾಹ್ನ ಟೈಮಲ್ಲಿ ತಿನ್ಬೇಕು. ಆದಷ್ಟು ಮಜ್ಜಿಗೆ ಕುಡಿಬಾರ್ದು. ಮಜ್ಜಿಗೆ ಕುಡಿರಿ. ಮಜ್ಜಿಗೆ ಹೆಂಗ್ ಮಾಡ್ಕೋಬೇಕಾ? ಮಜ್ಜಿಗೆಗೆ ಬೆಳ್ಳುಳ್ಳಿ ಚೆನ್ನಾಗಿ ನೀರು ತಗೊಂಡ್ಬಿಟ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಬಿಟ್ಟು ಅದು ಸ್ವಲ್ಪ ಇದು
ಈರುಳ್ಳಿ ಅಲ್ವಾ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು, ಶುಂಠಿ, ಮೆಣಸು. ಸೊ ಕೊತ್ತಂಬರಿ ಸೊಪ್ಪು ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಅದ್ರೊಳಗಡೆ ಹಾಕ್ಬಿಟ್ಟು 3 ಲೋಟ ಇಲ್ಲಾಂದ್ರೆ 4 ಲೋಟ ಬೇಕಾದ್ರೆ ಕುಡಿಬೇಕು. ಕುಡಿದು. ಇನ್ನೇನು ಡೌಟ್ ಇಲ್ಲ ಅಲ್ವಾ? ಅಷ್ಟೇ ಅದನ್ನ ಫಾಲೋ ಮಾಡಿ. ಇವತ್ತಿಂದನೇ ಮಾಡ್ಬಿಡ್ತೀನಿ. ಇವತ್ತಿಂದಲೇ ಶುರು ಮಾಡಿ. ಮುಲ್ಲಂಗಿ ಸಾರು ತಿನ್ಬೋದ ರಾತ್ರಿಗೆ? ಎಲ್ಲಾ ತರಕಾರಿಗಳು, ಆಮೇಲೆ ಮತ್ತೆ ನೀವು ಯಾವ್ದು ನೆನ್ನೆ ಮಾಡಿದ್ದು ಮೊನ್ನೆ ಮಾಡಿದ್ದು ಸೋಂಬೇರಿತನಕ್ಕೆ ಹಳೇದು ಪಡೆದಲ್ಲ ತಿನ್ಬಾರ್ದು. ತಿನ್ನಲ್ಲ. ಫ್ರೆಶ್ ಮಾಡ್ಕೊಳ್ಳಿ ಇರೋರೊಬ್ಬರಿಗೆ ಅಂತೆ. ಒಬ್ಬರಿಗೆ ಎಷ್ಟು ಅಂತ ಸರ್ ಮಾಡಲಿ? ಒಂದು ಕೆಲಸ ಮಾಡಿ, ನಾನು ಡಾಕ್ಟರ್ ಒಂದು ಮರ್ತ್ಬಿಡ್ತೀನಿ ಅಥವಾ ಗುರುನದು ಮರ್ತ್ಬಿಡ್ತೀನಿ. ನನ್ನ ನಿಮ್ಮ ಮನೆಗೆ ಕುಕಿಂಗ್ ಇಟ್ಕೊಂಬಿಡಿ. 3 ಟೈಮ್ ಬಂದು ನಾನು ಮಾಡಿಟ್ಬಿಟ್ಟು ಹೋಗ್ತೀನಿ. ಇಷ್ಟಿಷ್ಟೇ ಮಾಡ್ಬಿಡ್ತೀನಿ. ಅಷ್ಟೇ ಮಾಡ್ತೀನಿ. 1,000 ಜನ ಬೇಕಾದ್ರೂ ಅಡುಗೆ ಮಾಡ್ತೀನಿ, ಒಬ್ಬರು ಬೇಕಾದ್ರೂ ಅಡುಗೆ ಮಾಡ್ತೀನಿ. ಯಾವ ಐಟಮ್ ಬೇಕು ನಿಮ್ಗೆ? ಸಾರು ಇಷ್ಟು ಮಾಡೋಕ್ಕಾಗ್ತದೆ? ಯಾಕೆ ಮಾಡೋಕ್ಕಾಗೋದಿಲ್ಲ? ತೋರಿಸ್ತೀನಿ. ಯಾಕೆ ಮಾಡೋಕ್ಕಾಗೋದಿಲ್ಲ? ಮಾಡ್ಬೋದು. ಅದು ನೀವು ಜೊತೆಗೆ ಜಾಸ್ತಿ ಸೊಪ್ಪು ಮಾಡಿ ತರಕಾರಿ ಮಾಡ್ತೀರಿ, ಎಲ್ಲ ಫ್ರೆಶ್ ಆಗಿ ಸಿಗ್ತದೆ, ಅದನ್ನ ತಗೊಂಡು ಮಾಡ್ಕೊಳ್ಳಿ.